ನಾನಿವತ್ತು ಆದಿಲಕ್ಷ್ಮಿ ಪುರಾಣ ಸೀರಿಯಲ್ ಸೆಟ್ಟಲ್ಲಿ ಇದ್ದೀನಿ. ಆದಿಲಕ್ಷ್ಮಿ ಪುರಾಣ ಅಂದಾಗ ಒಂದು ಕ್ಯಾರೆಕ್ಟರ್ನ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಅದು ಧರ್ಮರಾಜ್ ಅಲಿಯಾಸ್ ತಾತ ಅಂತಾನೆ ಹೇಳ್ಬೋದು. ಈ ಕ್ಯಾರೆಕ್ಟರ್ ಈ ಒಂದು ಸೀರಿಯಲ್ನ ಮೇಜರ್ ಟರ್ನಿಂಗ್ ಪಾಯಿಂಟ್ಗಳಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಕ್ಯಾರೆಕ್ಟರ್. ಆ ಧರ್ಮರಾಜ್ ಇವತ್ತು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವರನ್ನು ಮಾತಾಡಿಸ್ತಾ ಹೋಗೋಣ. ಸರ್, ಸ್ವಾಗತ. ಸರ್, ಈ ಒಂದು ಸೀರಿಯಲಲ್ಲಿ ನಿಮ್ಮ ಕ್ಯಾರೆಕ್ಟರ್ ಮೇಜರ್ ಟರ್ನಿಂಗ್ ಪಾಯಿಂಟ್ಗಳಿಗೆ ಪ್ರಮುಖವಾಗಿರುವಂಥ ಕ್ಯಾರೆಕ್ಟರ್ ಧರ್ಮರಾಜ್ ಅನ್ನೋ ಕ್ಯಾರೆಕ್ಟರ್, ಏನು ಹೇಳ್ತೀರಾ? ಧರ್ಮರಾಜ್ ಅನ್ನೋ ಕ್ಯಾರೆಕ್ಟ್ರು ಪ್ರಮುಖವಾದದ್ದು ಒಂದು ಹೌದು. ಅಂದರೆ ಒಂದು ಕುಟುಂಬದಲ್ಲಿ ಹಿರಿಯರ ಸ್ಥಾನ ಹೇಗಿರುತ್ತೆ, ಮನೆಯನ್ನು ಹೇಗೆ ಅವ್ರು ಮೇಂಟೈನ್ ಮಾಡ್ತಾರೆ, ಯಾರಿಗೂ ಅನ್ಯಾಯ ಆಗದಿರೋ ಹೇಗೆ ನೋಡ್ಕೋತಾರೆ, ಅದನ್ನೆಲ್ಲ ನೋಡ್ಕೊಂಡು ಹೋಗುವಂಥ ಒಂದು ಕ್ಯಾರೆಕ್ಟ್ರು. ಎಲ್ಲ ಪಾತ್ರಗಳ ಜೊತೆ ಚೆನ್ನಾಗಿ ಹೊಂದಾಣಿಕೆ ಇರುವಂಥ ಕ್ಯಾರೆಕ್ಟ್ರು. ಮನೇಲಿ ಏನೂ ಸಮಸ್ಯೆ ಆಗದೇ ಇರೋ ಹಾಗೆ ನೋಡ್ಕೋಬೇಕು ಅನ್ನುವಂಥ ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟ್ರನ್ನ ನಿಭಾಯಿಸ್ತಾ ಇದ್ದೀನಿ. ಸೂಪರ್ ಸರ್. ಇವಾಗ ಆದಿ ಮತ್ತು ಲಕ್ಷ್ಮಿ ಮದುವೆ ಆಗಿರೋದೇ ನಿಮ್ಮಿಂದ ಅಂತ ಹೇಳ್ಬೋದು. ಅಲ್ಲಿ ಲಕ್ಷ್ಮಿಗೆ ಹುಡುಗ ಮೋಸ ಮಾಡ್ದಂತ ಏನಾದರೂ ನೀವು ಆ ಮದುವೆ ಮಾಡೋದಕ್ಕೆ ಒಪ್ಕೊಂಡ್ರು, ಅಥವಾ ಲಕ್ಷ್ಮಿ ನಿಮ್ಮನೆ ಮಗಳು ಅಂತ ಗೊತ್ತಿದ್ದು ಆ ಮದುವೆ ಮಾಡೋದಕ್ಕೆ ಒಪ್ಕೊಂಡ್ರು? ಇಲ್ಲ, ನಮ್ಮನೆ ಮಗಳು ಅನ್ನೋ ಯಾವುದೇ ಸೂಕ್ಷ್ಮನೂ ನನಗೆ ಗೊತ್ತಿರಲ್ಲ. ಆದರೆ ಆದಿ ಅವಳಿಗೆ ಮಾಡಿರೋ ಮೋಸದ ವಿರುದ್ಧವಾಗಿ ಆದಿಗೆ ಅವಳನ್ನು ಮದುವೆ ಮಾಡಿಸಿದ್ದೀನಿ. ಅಂದರೆ ಆದಿ ಆ ಕಿಟ್ಟಿ ಅನ್ನೋನು, ಕುಡುಕ, ಜೂಜುಕೋರ ಅವೆಲ್ಲ ಗೊತ್ತಿದ್ರೂ ಕೂಡ ಅದನ್ನು ಮುಚ್ಚಿಟ್ಟು ಲಕ್ಷ್ಮಿಗೆ ಅವಳನ್ನು ಮದುವೆ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಅದು ನನಗೆ ಅರ್ಥಾತ್ ಧರ್ಮರಾಜನಿಗೆ ಗೊತ್ತಾದ್ರಿಂದ ಆ ಹುಡುಗಿಗೆ ಅನ್ಯಾಯ ಆಗುತ್ತೆ ಅವನನ್ನು ಮದುವೆ ಆಗೋದ್ರಿಂದ ಅನ್ನೋ ಕಾರಣಕ್ಕೆ, ಅದು ಅಲ್ಲದೆ ಇವನು ಸುಳ್ಳು ಹೇಳಿ ತಪ್ಪು ಮಾಡಿದಾನೆ ಅನ್ನೋ ಕಾರಣಕ್ಕೆ ಇವನಿಗೆ ಅದನ್ನು ಮದುವೆ ಮಾಡಿಸ್ತಾನೆ. ಆ್ಯಕ್ಚುಲಿ ಇಬ್ಬರಿಗೂ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ, ಮುಂದೆ ಏನಾಗುತ್ತೆ ನೋಡಬೇಕು. ಈಗ ಆದಿ ಮತ್ತು ಲಕ್ಷ್ಮಿ ಮಧ್ಯೆ ಏನಾದರೂ ಪ್ರೀತಿ ಮೂಡುತ್ತಂತ ಅನಿಸುತ್ತಾ ನಿಮಗೆ? ಜೊತೆಯಲ್ಲಿ ಹೋಗ್ತಾ ಇರುವಾಗ ಇಬ್ಬರಲ್ಲೂ ಒಳ್ಳೆಯ ಗುಣಗಳಿರುವಾಗ ಪ್ರೀತಿ ಮೂಡಲೇಬೇಕು. ಆದರೆ ನಮ್ಮ ಚಾನಲ್ನವ್ರ ಕತೆ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಓಕೆ, ಇವತ್ತು ರಿಸೆಪ್ಷನ್ ಇದೆ ಆದಿ ಮತ್ತು ಲಕ್ಷ್ಮಿದು. ಲಕ್ಷ್ಮಿನ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಂತ ಈ ರಿಸೆಪ್ಷನನ್ನು ಮಾಡ್ತಾ ಇದ್ದಾರೆ. ಇದು ಸಕ್ಸಸ್ ಆಗುತ್ತಂತ ಅನಿಸುತ್ತಾ? ರಿಸೆಪ್ಷನ್ ಉದ್ದೇಶ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮದುವೆ ಆದಾಗ ಒಂದು ಗಡಿಬಿಡಿನಲ್ಲಿ ಆದಿ ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗಬೇಕು ಅನ್ನೋ ಅರ್ಥದಲ್ಲಿ ಮದುವೆ ಆಗೋಯ್ತು. ಆದರೆ ಮದುವೆ ಆಗಿದ್ದು ನನಗೆ ಸಂಬಂಧಪಟ್ಟವ್ರು ಯಾರೂ ವಿಶೇಷವಾಗಿ ಅಲ್ಲಿರಲಿಲ್ಲ. ಅವರೆಲ್ಲರನ್ನೂ ಕರೆಸಬೇಕು, ಒಂದು ರಿಸೆಪ್ಷನ್ ಮಾಡಬೇಕು, ಎಲ್ಲರನ್ನೂ ಗ್ಯಾದರ್ ಮಾಡಬೇಕು ಅನ್ನೋ ಒಂದೇ ಒಂದು ಮೇಜರ್ ಉದ್ದೇಶದಿಂದ ಇವತ್ತು ರಿಸೆಪ್ಷನ್ ಇಟ್ಕೊಂಡಿರೋದು. ನೀವು ಬಂದು ಊಟ ಮಾಡ್ಕೊಂಡು ಹೋಗಿ, ಖಂಡಿತ ಮಿಸ್ಸೇ ಮಾಡಲ್ಲ. ಈಗ ಅಮೃತನ ಕನಸನ್ನು ನೀವೇ ಎಲ್ಲೋ ಒಂದು ಕಡೆ, ಅಮೃತನ ಕನಸಿಗೆ ಮುಂದೆ ದಾರಿ ತೋರಿಸ್ತೀನಿ. ಅದನ್ನು ನಾವು ಈಗಲೇ ಸಾರ್ವಜನಿಕರ ಮುಂದೆ ಹೇಳೋಗಿಲ್ಲ, ಆದ್ದರಿಂದ ಅದನ್ನು ಹೇಳ್ತಾ ಇಲ್ಲ. ಬಟ್ ಅಮೃತಕ್ಕೆ ಮುಂದೆ ಒಳ್ಳೇದಾಗೇ ಆಗುತ್ತೆ, ನೀವು ನೋಡ್ತಾ ಇರಿ. ಆದಿ ಹೇಳ್ತಿದ್ರು ರಿಸೆಪ್ಷನಲ್ಲಿ ನಾನು ಲಕ್ಷ್ಮಿ ಮನೆಯವ್ರನ್ನೆಲ್ಲರನ್ನೂ ಅಳಿಸ್ಕೊಂಡು ಹೋಗೋಂಗೆ ಮಾಡ್ತೀನಿ, ಅವರೆಲ್ಲ ಹತ್ಕೊಂಡು ಹೋಗಬೇಕು ಅಂತ. ಬಿಡ್ತೀರಾ ನೀವು? ಹಾಗಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದಿಗೆ ಎಷ್ಟೇ ನನ್ನ ಮೇಲೆ ಈ ಸಣ್ಣ ವಿಚಾರದಲ್ಲಿ ದ್ವೇಷ ಅನ್ನೋದಿದ್ದರೂ ಕೂಡ ತಾತನ ಮರ್ಯಾದೆ ಹೋಗಬಾರ್ದು ಅನ್ನೋ ಒಂದು ಒಳಗಿನ ಸೆನ್ಸು ಒಂದು ಕೆಲಸ ಮಾಡುತ್ತೆ ಅನ್ನೋ ಧೈರ್ಯದ ಮೇಲೆ ಈ ರಿಸೆಪ್ಷನ್ ನಡೀತಾ ಇರೋದು. ಮುಂದೆ ನೋಡೋಣ. ಬ್ಯೂಟಿಫುಲ್ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಇವಾಗ ನಿಮ್ಮ ಕ್ಯಾರೆಕ್ಟರ್, ಈ ಒಂದು ಪಾತ್ರ ನಿಮಗೆ ಕ್ಯಾರೆಕ್ಟರಿಂದ ಹೊರಗೆ ಬಂದು ಮಾತಾಡೋದಾದರೆ ತುಂಬ ವಿಭಿನ್ನವಾಗಿರೋ ಕ್ಯಾರೆಕ್ಟರ್. ತುಂಬ ಸೀರಿಯಲ್ಗಳನ್ನ ಮಾಡಿದ್ದೀನಿ, ತುಂಬ ಸೀರಿಯಲ್ಗಳಲ್ಲಿ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನೇ ಮಾಡಿದ್ದೀನಿ. ಆದರೆ ಫಸ್ಟ್ ಟೈಮ್ ನನ್ನ ಸೀರಿಯಲ್ ಜೀವನದಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರೋದು. ಇಷ್ಟು ಏಜ್ಡ್ ಕ್ಯಾರೆಕ್ಟರ್ನ ತಾತ ಅನ್ನೋ ಪ್ರಮೋಷನ್ ತೊಗೊಂಡು ಮಾಡ್ತಾ ಇರೋದು ಇದೇ ಮೊದಲನೇ ಕ್ಯಾರೆಕ್ಟ್ರು. ತುಂಬ ಅದ್ಭುತವಾದ ಪಾಸಿಟಿವ್ ರೋಲು. ಹೇಳ್ದಲ್ಲ, ಯಾರಿಗೂ ಅನ್ಯಾಯ ಆಗದಿರೋ ನೋಡ್ಕೋಬೇಕು. ಹಳ್ಳಿಗೆ ನಾನು ಬಂದಿರೋ ದಾರಿಯನ್ನು ನಾನು ಯಾವತ್ತೂ ಮರಿಬಾರ್ದು, ತಿರುಗಿ ನೋಡಬೇಕು, ನೋಡಿದಾಗ ಸಂತೋಷ ಸಿಗಬೇಕು, ಅಲ್ಲಿ ತೊಂದರೆ ಇದೆ ಅದನ್ನು ನಿವಾರಿಸಬೇಕು. ಈ ಥರ ಒಳ್ಳೊಳ್ಳೆ ಮನಸ್ಸಿಟ್ಕೊಂಡು ಬಂದಂಥ ಒಂದು ಪಾತ್ರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮಗೂ ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.